ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಸ್ತೆಯಲ್ಲಿ ಮಂಗಳಮುಖಿಯರು ಸಿಕ್ಕಾಗ ಈ ಒಂದು ಕೆಲಸ ಮಾಡಿದರೆ ಶ್ರೀಮಂತರಾಗುತ್ತೀರಾ ಅನ್ನುವ ನಂಬಿಕೆಯ ಮಾತನ್ನು ಶೋಧಿಸಿ ಇವತ್ತಿನ ವಿಡಿಯೋದಲ್ಲಿ ತೋರಿಸುತ್ತಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕಾನ್ ಟಚ್ ಮಾಡಿ, ಜೈ ಅರ್ಧನಾರೀಶ್ವರ ಅಂತ ಕಮೆಂಟ್ ಹಾಕಿ. ನಿಮ್ಮ ಕಷ್ಟಗಳು, ಸಾಲಗಳು ಎಲ್ಲವೂ ತೀರೋಗುತ್ತೆ. ಮಂಗಳಮುಖಿಯರನ್ನೇನಾದರೂ ನೀವು ನೋಡಿದಾಗ ಯಾವುದೇ ಕಾರಣಕ್ಕೂ ಅವರ ಮೇಲೆ ಕೋಪ ಮಾಡಿಕೊಳ್ಳಬಾರದು, ಬೈಯಬಾರದು ಅಥವಾ ಅಸಹ್ಯವನ್ನು ಪಟ್ಟಿಕೊಳ್ಳಬಾರದು. ಮಂಗಳಮುಖಿಯರಂದರೆ ಸಾಕ್ಷಾತ್ ಅರ್ಧನಾರೀಶ್ವರ ಸ್ವರೂಪ, ದೈವ ಅನುಗ್ರಹ ಇರುತ್ತೆ ಅವರಲ್ಲಿ. ಯಾವುದೇ ಕಾರಣಕ್ಕೂ ಅವರನ್ನು ನಿಂದಿಸುವುದಾಗಲಿ, ಬೈಯುವುದಾಗಲಿ, ಜಗಳ ಮಾಡಿಕೊಳ್ಳುವುದಾಗಲಿ, ಅವರಿಗೆ ಮನಸ್ಸು ನೋಯಿಸುವಂತೆ ಮಾತನಾಡುವುದಾಗಲಿ ಮಾಡಲೇಬೇಡಿ. ಮಂಗಳಮುಖಿಯರು ಎಲ್ಲರೂ ಕೆಟ್ಟವರಲ್ಲ. ಹಾಗಾಗಿ ಮಂಗಳಮುಖಿಯರು ಏನಾದರೂ ರಸ್ತೆಯಲ್ಲಿ ಸಿಕ್ಕಾಗ ಅವರನ್ನು ಕರೆದು ಗೌರವದಿಂದ ಮಾತನಾಡಿಸಿ. ಅವರ ಜೊತೆಯಲ್ಲಿ ನೀವು ಎಷ್ಟು ಪ್ರೀತಿ, ವಿಶ್ವಾಸ, ಗೌರವದಿಂದ ಮಾತನಾಡುತ್ತೀರೋ ಅಷ್ಟು ಶಿವ ಪಾರ್ವತಿಯ ಅನುಗ್ರಹ ನಿಮ್ಮ ಮೇಲಾಗುತ್ತದೆ. ದುಡ್ಡು ಕಾಸಿನ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ. ಮಂಗಳಮುಖಿಯರು ನಿಮ್ಮಂತೆಯೇ ಮನುಷ್ಯರಾಗಿರುತ್ತಾರೆ, ಆದರೆ ಅವರು ನಮಗಿಂತಲೂ ಕೂಡ ದೈವ ಅನುಗ್ರಹದಿಂದ ಭಿನ್ನವಾಗಿ ಇರುತ್ತಾರೆ. ಈ ವಿಭಿನ್ನ ರೀತಿಯಲ್ಲಿರತಕ್ಕಂತಹ ಮಂಗಳಮುಖಿಯರನ್ನು ನೀವು ನೋಡಿ ಪ್ರೀತಿಯಿಂದ ಮಾತಾಡಿಸಿದರೆ, ಅವರ ಆಶೀರ್ವಾದ ಪಡೆದುಕೊಂಡರೆ ಕಷ್ಟಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಕೈಲಿದ್ದಷ್ಟು ದುಡ್ಡು 10 ರೂಪಾಯಿನೋ 20 ರೂಪಾಯಿನೋ ಕೊಟ್ಟು ಅವರಿಂದ 1 ರೂಪಾಯಿ ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಿ. ಅದಕ್ಕೂ ಕೂಡ ಒಂದು ನಿಯಮ ಇದೆ. ಅವರು ನಾಣ್ಯವನ್ನು ಕೊಡುವಾಗ ತಮ್ಮ ಬಳೆಗಳಿಗೆ ಅದನ್ನು ಸೋಗಿಸಿ, ಹಲ್ಲಿನಿಂದ ಅದನ್ನು ಕಚ್ಚಿ, ಸೀರೆಯ ಸೆರಗು ಅಥವಾ ವೇಲ್ನಿಂದ ಅದನ್ನು ಹಿಡಿದು 9 ಬಾರಿ ದೃಷ್ಟಿ ತೆಗೆದು ನಿವಾಳಿಸಿ ನಿಮಗೆ ಆ ನಾಣ್ಯವನ್ನು ನೀಡುತ್ತಾರೆ. ಆ ನಾಣ್ಯವನ್ನು ನೀವು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು. ದುಡ್ಡು ಇಡುವ ಜಾಗದಲ್ಲಿ ಅಥವಾ ದೇವರ ಮನೆಯಲ್ಲಿ, ನಿಮ್ಮ ಪರ್ಸಿನಲ್ಲಿ ಎಲ್ಲಿ ಇಡಬೇಕೋ ಅಲ್ಲಿಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ. ಕೋಟಿ ಕೋಟಿ ಸಾಲಗಳು ಇದ್ದರೂ ಕೂಡ ಪರಿಹಾರ ಆಗೋದಕ್ಕೆ ದುಡ್ಡು ತಾನಾಗೆ ಒದಗಿ ಬರುತ್ತದೆ. ಮಂಗಳಮುಖಿಯರು ದೈವ ಅನುಗ್ರಹ ಇರುವುದರಿಂದ ನಿಮ್ಮ ಕಷ್ಟಗಳು ತೀರುವಂತೆ ಆಶೀರ್ವಾದ ಮಾಡುತ್ತಾರೆ. ಮನೆ ಹೇಳಿಕೆ ಆಗುವಂತೆ ಆಶೀರ್ವಾದ ಮಾಡಿ ಆ 1 ರೂಪಾಯಿ ನಾಣ್ಯವನ್ನು ಕೊಟ್ಟೇ ಕೊಡುತ್ತಾರೆ. ಇದೆಲ್ಲ ತೆಗೆದುಕೊಂಡಾದ ಬಳಿಕ ನೀವು ಅವರಿಗೆ ಕೊನೆಯಲ್ಲಿ ಮತ್ತೊಮ್ಮೆ ಸಿಗುತ್ತೀರಾ ಅಂತ ಹೇಳಿ ಬರಬೇಕು. ಈ ರೀತಿ ಮಾಡಿದರೆ ನೋಡಿ, ನಿಮ್ಮ ಸಮಸ್ಯೆಗಳು ಪರೀಕ್ಷೆ ಮಾಡಿ ನೋಡಿ, ಬೇಗ ತೀರೋಗುತ್ತೆ. ಎಷ್ಟೇ ಕಷ್ಟ ಇದ್ದರೂ ಮನೆಯಲ್ಲಿ ದೈವ ಅನುಗ್ರಹ ಖಂಡಿತವಾಗಿಯೂ ಆಗುತ್ತದೆ. ಇದು ಈ ಹೊತ್ತಿನ ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ.